ನಾನು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಕೆಲವು ಟಿವಿ ಚಾನೆಲ್ನವರು ನಾನು ಮತದಾರನ ಸ್ಯಾಡಿಸ್ಟ್ ಅಂತ ಅಂದೆ ಅಂತ ಅದ್ರ ಬಗ್ಗೆ ಡಿಬೇಟೇ ಮಾಡಿದ್ರು. ನಾನು ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತದಾರರನ್ನ ಯಾವತ್ತೂ ನನ್ನೆಲ್ಲ ಇದ್ರೆ ಆ ಥರ ಹೇಳಿದ್ರೆ ದಯಮಾಡಿ ತೋರಿಸಿ. ಇನ್ ಬಿಟ್ವೀನ್ ಲೈನ್ ಓದಿ ತಿರ್ಚಿ ಒಂದಷ್ಟು ಜನರು ಪ್ರಸಾರ ಮಾಡ್ತಾ ಇರುವಂಥದ್ದು ಭಾಳ ನೋವಿನ ಸಂಗತಿಯಾಗಿದೆ. ನಾನು ಮತದಾರರಿಗೆ ಸ್ಯಾಡಿಸ್ಟ್ ಅಂದಿಲ್ಲ. ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಈಸ್ ಇನ್ ಸ್ಯಾಡಿಸ್ಟಿಕ್ ಇನ್ ನೇಚರ್ ಅಂತ ಹೇಳಿದ್ದೀನಿ. ಸ್ಯಾಡಿಸ್ಟ್ ಇನ್ ನೇಚರ್ ಅಂತ ಹೇಳಿದ್ದೀನಿ. ವ್ಯವಸ್ಥೆ ಸ್ಯಾಡಿಸ್ಟ್ ಇನ್ ನೇಚರ್ ಆಗಿದೆ ಅಂತ ಹೇಳಿದ್ದೀನಿ. ಸ್ಯಾಡಿಸ್ಟ್ ಅಂದರೆ ಏನು? ಡಿಕ್ಷನರಿ ತೆಗೆದು ನೋಡಲಿ. ಇನ್ನೊಬ್ಬ ಕಷ್ಟದಲ್ಲಿರೋವನ್ನ ಅವಿಕೃತಿ ಮನಸ್ಸು ಇಟ್ಕೊಂಡು ಅದನ್ನು ಆನಂದಿಸುವಂಥದಕ್ಕೆ ಸ್ಯಾಡಿಸ್ಟ್ ಅಂತ ಕರೀತಾರೆ. ಸೊ ಪ್ರಕೃತಿನೇ ಈ ವ್ಯವಸ್ಥೆ ಆನಂದಿಸುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸ್ಯಾಡಿಸ್ಟ್ ಅನ್ನುವಂಥದ್ದು ಮತದಾರರಿಗೆ ಹೇಳಿಲ್ಲ ನಾನು. ಎರಡನೇದು, ಗ್ಯಾರಂಟಿ ಸ್ಕೀಮ್ಗಳನ್ನು ರೀಲುಕ್ ಮಾಡಬೇಕು ಅಂತ ಹೇಳಿದ್ದೀನಿ, ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ನಿಲ್ಲಿಸಿ ಅಂತ ಹೇಳಿಲ್ಲ. ಕೆಲವು ನ್ಯೂನ್ಯತೆಗಳಿದ್ದಾವೆ. 200 ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ನ ಎಲ್ರಿಗೂ ಕೊಡ್ತಾ ಇದ್ದೀವಿ. 3 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋಂಗೂ 200 ಯೂನಿಟ್ ಉಚಿತ ಕೊಡ್ತಾ ಇದ್ದೀವಿ. ಅದು ನಿಜವಾಗಲೂ ನೀಡಿ ಇರೋರಿಗೆ, ಬೇಕಾಗಿರುವಂಥವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ತಾ ಇದ್ದೀವಿ ಅಂತ ನಾವು ಹೇಳಿಲ್ಲ ಇಲ್ಲೂ. ಅದು ಮತ್ತೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಪ್ರಿಂಟ್ ಮಾಧ್ಯಮದಲ್ಲಿ ಯಾರು ಏನು ಬರೆದಿಲ್ಲ, ಕರೆಕ್ಟಾಗಿತ್ತದು. ದೃಶ್ಯ ಮಾಧ್ಯಮಗಳಲ್ಲಿ 1-2 ಚಾನಲ್ಗಳು ಪರ್ಟಿಕ್ಯುಲರ್ ನಮ್ಮ ವಿರುದ್ಧ ಇರುವಂಥ ಚಾನಲ್ಗಳು ಬೆಳಗಿಂದ ಸಾಯಂಕಾಲವರೆಗೂ ಅದನ್ನೇ ಡಿಬೇಟ್ ಮಾಡೋದು. ಅವ್ರಿಗೆ ಇಷ್ಟ ಬಂದಾಗ ಅವರೇ ಊಹೆ ಮಾಡ್ಕೊಳ್ಳೋದು, ಡಿಬೇಟ್ ಮಾಡುವಂಥ ಕೆಲಸಗಳಾಗೋದಾಗ ನಮಗೆ ಭಾಳ ಬೇಸರ ತರುವಂಥ ಕೆಲಸ ಆಗುತ್ತೆ. ಸೊ ನಾನು ತಮ್ಮ ಮೂಲಕ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಗ್ಯಾರಂಟಿ ಸ್ಕೀಮ್ಗಳ ನಿಲ್ಲಿಸಿ ಅಂತ ಹೇಳಿಲ್ಲ. ಪರ್ಟಿಕ್ಯುಲರಾಗಿ ಈ ಎಲೆಕ್ಟ್ರಿಸಿಟಿ ಉಪಯೋಗಿಸ್ತಾ ಇರುವಂಥವ್ರು ಅದನ್ನು ಸ್ವಲ್ಪ ನೀವು ರಿವ್ಯೂ ಮಾಡಿ ಎಲಿಜಿಬಿಲಿಟಿ ಇರುವಂಥವ್ರಿಗೆ ಕೊಡಿ, ಇನ್ಎಲಿಜಿಬಲ್ ಇರುವಂಥವ್ರಿಗೆ ಕೊಡಬೇಡಿ ಅಂತಲೇ ಅಷ್ಟು ಮಾತ್ರ ಹೇಳಿದ್ವಿ ಹೊರತು ಇನ್ನೇನು ಹೇಳೋದು. ಸ್ಯಾಡಿಸ್ಟಿಕ್ ಅನ್ನುವಂಥದ್ದು ಪದನ ಮತದಾರರ ವಿರುದ್ಧ ನಾವು ಬಳಸಿಲ್ಲ. ನಾನು ಹೇಳಿದ್ದೀನಿ, ಮತ ಹಾಕಿದ್ದವರು ಅಂಥವ್ರಿಗೆ ನಾನು ಶಿರಷ್ಟಾಂಗ ನಮಸ್ಕಾರ, ಮತ ಆಗದೇ ಇರೋರು ಅಂಥವ್ರಿಗೆ ಹಾಕಿದವ್ರಿಗೆ ನನಗೆ ನಮಸ್ಕಾರ. ಎಲ್ಲರನ್ನೂ ನಾನು ಸ್ಪಂದಿಸ್ತೀನಿ. ನಮ್ಮ ಕಚೇರಿನಲ್ಲಿ ನಾನು ಆಫೀಸ್ ಓಪನ್ ಮಾಡಿದ್ದೆ, ಆಮೇಲೆ ಆಫೀಸಲ್ಲಿ ಇರ್ತೀನಿ. ಈ ಕಚೇರಿನಲ್ಲಿ, ಕಾಂಗ್ರೆಸ್ ಕಚೇರಿನಲ್ಲಿ ವಾರಕ್ಕೆ 1 ದಿವಸ ಬೆಳಗಿಂದ ಸಾಯಂಕಾಲದವರೆಗೂ ಇರ್ತೀನಿ. ತಾವೆಲ್ಲರೂ ಬಂದು ಏನು ಸಮಸ್ಯೆಗಳಿದ್ರು ನನ್ನ ಹತ್ರ ಬಂದು ಕೇಳ್ಕೊಬೋದು. ನಮ್ಮ MLAಗಳ ಮೂಲಕ, ಮಂತ್ರಿಗಳ ಮೂಲಕ ಅದನ್ನು ಬಗೆಹರಿಸುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಮಡಿಕೇರಿಯಲ್ಲೂ ಮೊನ್ನೆ ದಿವಸ ನಾನು ಪ್ರೆಸ್ ಮೀಟ್ ಮಾಡಿ ನಿನ್ನೆ ದಿವಸ ಅಲ್ಲೂ ಪಾರ್ಟಿ ಆಫೀಸಲ್ಲಿ ವಾರಕ್ಕೊಮ್ಮೆ ನಾನು ಸಿಗ್ತೀನಿ ಅಂತ ಹೇಳಿದ್ದೀನಿ. ಸೊ ನಮಗೆ 6,56,241 ಮತದಾರರು ಮತವನ್ನು ಹಾಕಿದ್ದಾರೆ. ಅವ್ರಿಗೆ ನಾವು ಚಿರಋಣಿಯಾಗಿದ್ದೀವಿ, ಅವ್ರ ಜೊತೆ ಇರ್ತೀವಿ. ಅವರು ನಮ್ಮನ್ನು ನಂಬಿ, ಕಾಂಗ್ರೆಸ್ನ ನಂಬಿ, ಮಾನ್ಯ ಮುಖ್ಯಮಂತ್ರಿಗಳ ನಂಬಿ ಮುಖವನ್ನು ನೋಡಿ ಓಟ್ ಹಾಕಿರುವಂಥವ್ರು. ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಇನ್ನೂ 4 ವರ್ಷ ಇರುತ್ತೆ. ಸೊ ನಮ್ಮ ಸರ್ಕಾರದ ಸಮಸ್ಯೆಗಳು ಏನಿದ್ರೂ ಅವರಿಗೆ ಸ್ಪಂದಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳುವಂಥದ್ದಕ್ಕೆ ನಾನು ಮತ್ತೆ ಇನ್ನೊಂದು ಸರಿ ತಮ್ಮ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಸರ್.